ಇಂಡಿಯನ್ ಏರ್‌ಫೋರ್ಸ್‌ನಲ್ಲಿ ಖಾಲಿ ಇರ್ತಕ್ಕಂತ ಹುದ್ದೆಗಳಿಗೆ ಆಫ್‌ಲೈನ್ ಮುಖಾಂತರ ಅರ್ಜಿ ಕರೆದಿರ್ತಾರ. ಸ್ನೇಹಿತರೆ, ನೀವು ಇದನ್ನ ಆಫ್‌ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿ ಹಾಕುವುದು ಮತ್ತ ಆಫ್‌ಲೈನ್ ಮುಖಾಂತರ ಅರ್ಜಿ ಹಾಕ್ಬೇಕಾದ್ರ ಫಾರ್ಮ್‌ಗಳು ಬರ್ತಾವ. ಆ ಫಾರ್ಮ್‌ಗಳನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೋದು ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇರ್ತೈತಿ. ಅದಕ್ಕಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತ ಫಸ್ಟ್ ಟೈಮ್ ನಮ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯಾರು ನೋಡ್ತಾ ಇದಾರಲ್ಲ ಅಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸ್ನೇಹಿತರೆ. ಮತ್ತೆ ಇದಕ್ಕೆ ಅಪ್ಲಿಕೇಶನ್ ಹಾಕಾಕ ಕೊನೆಯ ದಿನಾಂಕ ನೋಡೋದಾದ್ರೆ ಇಲ್ಲಿ ನೋಡ್ಬೋದು 24 ಫೆಬ್ರವರಿ 2025 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಇಷ್ಟರೊಳಗೆ ನೀವು ಇದನ್ನ ಅಪ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕಬೇಕು ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಇದು ಅವ್ರ ಅಫಿಸಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟ್ ನಲ್ಲಿ ಫಾರ್ಮ್ಗಳು ಸಿಗ್ತಾವ. ಆ ಫಾರ್ಮ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಕತಿ. ಮತ್ತೆ ನಿಮಗೆ ಏನಾದ್ರು ಗೊತ್ತಾಗ್ಲಿಕ್ಕಂದ್ರ ಡೈರೆಕ್ಟ್ ಡೌನ್ಲೋಡ್ ಮಾಡಿ ನಮ್ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತನು. ಅಲ್ಲಿ ಹೋಗಿ ಫಾರ್ಮ್ ನೋಡ್ಕೋಬಹುದು. ನೋಡ್ಕೊಂಡು ಕರೆಕ್ಟ್ ಫಿಲ್ಅಪ್ ಮಾಡಿ ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೇಕಾಕತಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಡೇಟ್ ಆಫ್ ಬರ್ತ್ ನೋಡೋದಾದ್ರೆ 3 ಜುಲೈ 2004 3 ಜನವರಿ 2008 ಇದರ ಮಧ್ಯದಲ್ಲಿ ಜನಿಸಿದಂತ ಅಭ್ಯರ್ಥಿಗಳಿಗೆ ಮಾತ್ರ ಅವಕಾಶವನ್ನು ಕೊಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕಾಕ ಸ್ನೇಹಿತರೆ. ಮತ್ತ ಇದರ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ನು. ಇಲ್ಲಿ ನೀವು PDF ಚೆಕ್ ಮಾಡ್ಕೋಬಹುದು. ಮತ್ತೆ ನೀವು ಅಪ್ಲಿಕೇಶನ್ ಹಾಕಾಕ ಇಲ್ಲಿ ನೋಡಬಹುದು ಜಸ್ಟ್ 10th ಪಾಸ್ ಆದವರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ ಎಲಿಜಿಬಲ್ ಇರ್ತೀರಿ. ಮತ್ತೆ ಹೈಟ್ 152 ಸೆಂಟಿಮೀಟರ್, ಚೆಸ್ಟ್, ವೇಟ್, ಹಿಯರಿಂಗ್, ಡೆಂಟಲ್ ಮತ್ತೆ ಜನರಲ್ ಹೆಲ್ತ್ ಇವೆಲ್ಲ ನೋಡ್ಕೋಬಹುದು. ಈ PDF ಅಲ್ಲಿ ಹಾಕಿರ್ನು. ಇವು ಕರೆಕ್ಟ್ ಒಂದೊಂದು ನೋಡ್ಕೋರಿ ಸ್ನೇಹಿತರೆ. ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತೆ ನಿಮಗೆ ಟ್ಯಾಟೋ ಕೂಡ ಇರಬಾರ್ದು. ಇಲ್ಲಿ ನೋಡಬಹುದು ಕರೆಕ್ಟ್ ಆಗಿ ಕೊಟ್ಟ ಬಿಟ್ಟಿರ್ತಾರ ಅವ್ರ ಬಾಡಿ ಮೇಲೆ ಯಾವುದೇ ರೀತಿಯಾಗಿ ಟ್ಯಾಟೋ ಇರಬಾರ್ದು. ಟ್ಯಾಟೋ ಇತ್ತಂದ್ರೆ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರ್ತೈತಿ. ಅದಕ್ಕಾಗಿ ಏನ್ ಟ್ಯಾಟೋ ಇತ್ತಂದ್ರೆ ಅದನ್ನ ಈಗಲೇ ತೆಗೆಸ್ಕೊಂಡು ಹೋಗ್ರಿ. ಇಲ್ಲಿ ನೋಡಬಹುದು ಪ್ಲೇಸ್, ಪೋಸ್ಟಲ್ ಅಡ್ರೆಸ್ ಮತ್ತು ವೇಕೆನ್ಸೀಸ್ ಬಾಕ್ಸ್ ಲೊಕೇಶನ್ಗಳು ಇವ. ಈಗ ನೀವು ಬೆಂಗಳೂರು ಪ್ಲೇಸ್ ಏನಾದ್ರು ಹಾಕ್ತಾ ಇದ್ರಿ ಅಂದ್ರೆ ಇಲ್ಲಿ ನೋಡಬಹುದು ಆ ಪ್ಲೇಸ್ ಆಗಿರ್ತೈತಿ ಇದ ಪೋಸ್ಟಲ್ ಅಡ್ರೆಸ್. ಈ ಅಡ್ರೆಸ್ ಅನ್ನ ಉಪಯೋಗ ಮಾಡ್ಕೊಂಡು ನೀವು ಇದನ್ನ ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ಸ್ನೇಹಿತರೆ. ಮತ್ತೆ ಇಲ್ಲಿ ನೋಡಬಹುದು ಹೌಸ್ ಕೀಪಿಂಗ್ ಅಂತ ಹುದ್ದೆ ಹತ್ರ ಇದು ಎರಡನೇ ನೋಡಬಹುದು. ಇದು ಬೆಂಗಳೂರ ಇದು ಪೋಸ್ಟಲ್ ಅಡ್ರೆಸ್. ಇಲ್ಲಿ ಹೌಸ್ ಕೀಪಿಂಗ್ ಅಂತ ಹುದ್ದೆ ಖಾಲಿ ಇರ್ತಾವ. ಮತ್ತೆ ಅದೇ ರೀತಿಯಾಗಿ ನೀವು ಇದೆಲ್ಲಿ ಇವು ಪೋಸ್ಟಲ್ ಅಡ್ರೆಸ್ ಆಗಿರ್ತಾವ. ಇಲ್ಲಿ ನೋಡಬಹುದು ಹಾಸ್ಪಿಟಾಲಿಟಿ ಅಂಡ್ ಹೌಸ್ ಕೀಪಿಂಗ್ ಈ ರೀತಿಯಾಗಿ ಹುದ್ದೆ ಖಾಲಿ ಇರ್ತಾವ. ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಹಾಕಿರ್ತಾನ ಸ್ನೇಹಿತರೆ. ಅಲ್ಲೂ ನೀವು ನೋಡ್ಕೋಬಹುದು. ಯಾಕಂದ್ರೆ ಟೋಟಲ್ ಆಗಿದೆ 90 ಪ್ಲೇಸ್ ಇರ್ತಾವು. ಈ 90 ಪ್ಲೇಸ್ ಹೇಳ್ಕೊತ ಕೂತ್ನಿಂದ್ರೆ ವಿಡಿಯೋ ಭಾಳ ಲಾಂಗ್ ಆಕತಿ. ಅದಕ್ಕಾಗಿ PDF ಹಾಕಿರ್ತನು. ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ ಸ್ನೇಹಿತರೆ. ಮತ್ತೆ ನೀವು ಅಪ್ಲಿಕೇಶನ್ ಹಾಕೋ ಮುಂದ ಯಾವುದೇ ರೀತಿಯಾಗಿ ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಕರೆಕ್ಷನ್ ವಿಂಡೋ ಇದು ಕೊಡಂಗಿಲ್ಲ. ಒಂದೊಂದು ಕೊಡ್ತಾರು. ಆಲ್ಮೋಸ್ಟ್ ಹೋದ ವರ್ಷ ಅವ್ರು ಕೊಟ್ಟಿಲ್ಲ. ಅದಕ್ಕಾಗಿ ನೀವು ಯಾರು ಕೂಡ ಅಪ್ಲಿಕೇಶನ್ ಹಾಕೋ ಮುಂದ ಏನು ಮಿಸ್ಟೇಕ್ ಮಾಡ್ಕೋಬೇಡ್ರಿ. ಇಲ್ಲಿ ನೋಡ್ಬೋದು ಮತ್ತು ಇದಕ್ಕೆ ಯಾವುದೇ ರೀತಿಯಾಗಿ ಇದು ಪರ್ಮನೆಂಟ್ ಹುದ್ದೆಗಳಾಗಿರುವುದಿಲ್ಲ. ಕೇವಲ ಇದು 4 ವರ್ಷದ ಅವಧಿಗೆ ನಿಮ್ಮ ಡ್ಯೂಟಿ ಇರ್ತೈತಿ. 4 ವರ್ಷ ಆದಮೇಲೆ 75% ಹೊರಗೆ ಹಾಕ್ತಾರೋ, 25% ಅಲ್ಲೇ ಇಟ್ಕೋತಾರೆ ಪರ್ಮನೆಂಟ್ ಅಂತ. ಮತ್ತು ಸ್ಯಾಲ್ರಿ ನೋಡೋದಾದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಸ್ಯಾಲ್ರಿ ನೋಡ್ಕೋಬಹುದು. ಈ ಸ್ಯಾಲ್ರಿ ನೋಡ್ರಿ ಸ್ನೇಹಿತರೆ. PDF ಅನ್ನು ನೋಡ್ಕೋಬಹುದು. ಮತ್ತೆ ಎಕ್ಸಾಮ್ ನೋಡೋದಾದ್ರೆ ಯಾವ ರೀತಿಯಾಗಿ ಎಕ್ಸಾಮ್ ಇರ್ತೈತಿ ಅಂತ ನೋಡಬಹುದು ಸ್ನೇಹಿತರೆ. ಜನರಲ್ ಇಂಗ್ಲಿಷ್ 10th ಬೇಸ್ ಮೇಲೆ ಇರ್ತೈತಿ. ಇದರಲ್ಲಿ 10 ಕ್ವಶನ್ ಇರ್ತಾವ. ಮತ್ತೆ ಜನರಲ್ ನಾಲೆಜ್ ಇದು 10th ಮೇಲೆ ಇರ್ತೈತಿ. ಇದರಲ್ಲಿ 10 ಕ್ವಶನ್. ಟೋಟಲ್ ಆಗಿ 20 ಕ್ವಶನ್ ಮೇಲೆ ಅಷ್ಟೇ ಇರ್ತೈತಿ ನಿಮಗೆ ಎಕ್ಸಾಮ್ ಸ್ನೇಹಿತರೆ. ಮತ್ತು ಫಿಸಿಕಲ್ ಇರ್ತೈತಿ. ಇದಕ್ಕೂ ಕೂಡ ಮೆಡಿಕಲ್ ಇರ್ತೈತಿ. ಎರಡೂ ಇರ್ತೈತಿ. ಫಿಸಿಕಲ್ ಫಿಟ್ನೆಸ್ ನೋಡಬಹುದು. ಇಲ್ಲಿ ಹೈಟ್ ಚೆಕ್, ವೇಟ್ ಈ ರೀತಿಯಾಗಿ ಎಲ್ಲವೂ ಕೂಡ ಇರ್ತೈತಿ ಸ್ನೇಹಿತರೆ. ಇಲ್ಲಿ ನೋಡಬಹುದು 10 ಪುಷಪ್, 10 ಸೆಟಪ್ಸ್, 20 ಸ್ಕ್ವಾಟ್ಸ್ ಈ ರೀತಿಯಾಗಿ ನಿಮ್ಗೆ ಫಿಸಿಕಲ್ ಇರ್ತೈತಿ ಸ್ನೇಹಿತರೆ. ಫಿಸಿಕಲ್ ಆದ್ಮೇಲೆ ನಿಮ್ಗೆ ಮೆಡಿಕಲ್ ಇರ್ತೈತಿ. ಮೆಡಿಕಲ್ನಲ್ಲಿ ಒಟ್ಟು ಚೆಕ್ ಮಾಡ್ತಿರ್ತಾರೋ ಸ್ನೇಹಿತರೆ. ಮತ್ತೆ ಇದಕ್ಕೆ ಯಾರು ಹಾಕ್ಬೇಕಂತಿದ್ರಲ್ಲ ಆ ಫಾರ್ಮ್ಗಳನ್ನ ಅಪ್ಲಿಕೇಶನ್ ಫಾರ್ಮ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡು ಆ ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಿ ಆಗಲೇ ತಿಳಿಸ್ಕೊಟ್ಟಂತೆ ಅಡ್ರೆಸ್ ಗೊತ್ತಿಲ್ಲ ಪೋಸ್ಟಲ್ ಅಡ್ರೆಸ್ ಆ ಅಡ್ರೆಸ್ನು ಸಲ್ಲಿಸಬೇಕಾಕತಿ. ಮತ್ತು ಆ ಫಾರ್ಮ್ಗಳನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಅಲ್ಲಿ